ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಮಹಾಯುದ್ಧ 2014ರ ವಿಶೇಷ ಕಾರ್ಯಕ್ರಮ ಸ್ವಾಗತ. ಮಹಾಯುದ್ಧಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷ, JDS ಈಗಾಗಲೇ ರಣಕಾಳೆಯನ್ನು ಮೊಳಗಿಸಿದವೆ. ಚುನಾವಣಾ ಆಯೋಗ ಡೇಟನ್ನು ಕೂಡ ಫಿಕ್ಸ್ ಮಾಡಿದೆ, ಮುಹೂರ್ತ ಫಿಕ್ಸ್ ಆಗಿದೆ. ಸೊ ರಾಜ್ಯದಲ್ಲಿ ಈ ಮಹಾಯುದ್ಧ ಹೇಗೆ ನಡೆಯುತ್ತೆ? ಇವತ್ತಿನ ಅತಿಥಿಯಾಗಿ KPCC ಅಧ್ಯಕ್ಷ ಡಾಕ್ಟರ್ G. ಪರಮೇಶ್ವರ್ ಜೊತೆಗಿದ್ದಾರೆ. ಪರಮೇಶ್ವರ ಕಾರ್ಯಕ್ರಮ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ಸುವರ್ಣ ಸುದ್ದಿವಾಹಿನಿ ಪ್ರಧಾನ ಸಂಪಾದಕರಂತ ಅನಂತ್ ಚಿನ್ವಾರ್ ಜೊತೆಗಿದ್ದಾರೆ. ಚಿನ್ವಾರ್ ನಿಮಗೂ ಸ್ವಾಗತ. ಹಾಗೆ ಹಿರಿಯ ಪತ್ರಕರ್ತರು ವಿಶೇಷಕರಂತ ಶಶಿ ಭಟ್ ನಮ್ಮ ಜೊತೆಗಿದ್ದಾರೆ. ಶಶಿ ಭಟ್ ನಿಮಗೂ ಕೂಡ ಸ್ವಾಗತ. ಸೊ ಪರಮೇಶ್ವರರೇ, ಈ ಮಹಾಯುದ್ಧದಲ್ಲಿ ದಂಡನಾಯಕರಾಗಿ ಹೊರಟಿದ್ದೀರಾ ಅಥವಾ ಏನು ಸಿದ್ದರಾಮಯ್ಯವರು ಮುಂದೆ ಬಿಡ್ತಾ ಇದ್ದೀರಾ ಅಂತ? ಅಲ್ಲ, ನಾವು ಇಬ್ಬರೂ ಕೂಡ ಜವಾಬ್ದಾರಿಯ ಸ್ಥಾನದಲ್ಲಿದ್ದೇವೆ. ನಾವು ಅಸೆಂಬ್ಲಿ ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಬ್ಬರೂ ಕೂಡ ಜವಾಬ್ದಾರಿಯನ್ನು ಹೊತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತರೋದಕ್ಕೆ ಪ್ರಯತ್ನ ಮಾಡಿದ್ವಿ ಮತ್ತು ಯಶಸ್ವಿ ಕೂಡ ಆಗಿದ್ದೇವೆ. ಅದೇ ರೀತಿ ನಮ್ಮಿಬ್ಬರು ಜವಾಬ್ದಾರಿ ಇದೆ. ಪಕ್ಷ ಒಂದು ಕಡೆ, ಪಕ್ಷ ಮತ್ತೊಂದು ಕಡೆ ಸರ್ಕಾರ. ಸೊ ಅಂದರೆ ಈ ಮಹಾಯುದ್ಧದಲ್ಲಿ ಕರ್ನಾಟಕದಲ್ಲಿ ತಾವು ಇಬ್ಬರೂ ಕೂಡ ದಂಡನಾಯಕರು ಈ ಚುನಾವಣೆಯಲ್ಲಿ. ಹೌದು. ಸೊ ಸೋಲು ಗೆಲುವಿನ ಜವಾಬ್ದಾರಿ ಇಬ್ಬರೇ ಹೊರ್ತೀರಿ? ಹೌದು, ಖಂಡಿತವಾಗಿ ಹೊರಬೇಕಾಗ್ತದೆ. ಯಾಕೆಂತ ಹೇಳಿದರೆ ನಾವು ಜವಾಬ್ದಾರಿ ಹೊತ್ತ ಮೇಲೆ ಗೆಲುವು ನಮ್ಮದೇ, ಸೋಲು ನಮ್ಮದೇ. ಗೆದ್ದಾಗ ಮಾತ್ರ ಒಂದು ಸಣ್ಣ ಸಮಸ್ಯೆ ಇದೆ. ಕಳೆದ ಬಾರಿ ಕೂಡ ನೀವಿಬ್ಬರು ದಂಡ ನಾಯಕರಾಗಿದ್ದೀರಿ, ಅನುಮಾನ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲರೂ ಸೇರಿ ತಮ್ಮನ್ನು ದಂಡದ ನಾಯಕರು ಅನ್ನೋ ಟೈಪ್ ನೋಡಿದ್ರೆ ಅಂತ ಅನುಮಾನ ಇದೆ ನನಗೆ. ದಂಡ ನಾಯಕರಾಗಿದ್ದವರು ದಂಡದ ನಾಯಕರಾದ ಅಧಿಕಾರ ಬರ್ತಕ್ಕಂಥದ್ದು ಅಥವಾ ನಾಯಕತ್ವವನ್ನು ವಹಿಸ್ತಕ್ಕಂಥದ್ದು ಸರ್ಕಾರ ನಡೆಸೋದ್ರಲ್ಲಿ ಒಬ್ಬರಿಗೆ ಮಾತ್ರ ಸಾಧ್ಯ. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು, ಸಿದ್ದರಾಮಯ್ಯನವ್ರನ್ನ ನಾವು ಜವಾಬ್ದಾರಿ ಕೊಟ್ಟು ನೀವು ಸರ್ಕಾರವನ್ನು ನಡೆಸಿ ಅಂತ ಹೇಳಿ ತೀರ್ಮಾನವನ್ನು ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾವು ಅವರಿಗೆ ಇವತ್ತು ನಾಯಕರು ಅಂತೇಳಿ ಒಪ್ಕೊಂಡಿದ್ದೇವೆ. ಹೌದು. ಬಟ್ ಇದು ಒಂದು ನಿಮಗೆ ಮೇಲ್ನೋಟಕ್ಕೆ ಅನ್ಸೋದು, ಪರಮೇಶ್ವರ್ ಅವ್ರಿಗೆ ಒಂದು ಸ್ವಲ್ಪ ಒಂದು ಧರ್ಮ ಸಂಕಟ ಇದೆಯೇನೋ ಈ ಎಲೆಕ್ಷನ್ನಲ್ಲಿ ಅಂತ. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಒಂದು ಥರ ಆಗುತ್ತೆ, ಸೋತ್ರೆ ಒಂದು ಥರ ಆಗುತ್ತೆ. ಗೆದ್ದರೆ ಕ್ರೆಡಿಟ್ ಯಾರಿಗೂ ಹೋಗಿ ಯಾರ್ದೋ ಮೇಲ್ಗೈ ಆಗಿಬಿಡ್ಬೋದು, ಸೋತ್ರೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಸೋತ್ರಿ ಅಂತ ಆಗಿಬಿಡ್ಬೋದು. ಅಲ್ಲ, ನನಗೆ ಆ ಕಡೆ ಮನಸ್ಸಿಟ್ಟು ಕೆಲಸ ಮಾಡೋ ಹಾಗೂ ಇಲ್ಲ, ಸುಮ್ಮನೆ ಇರೋ ಹಾಗೂ ಇಲ್ಲ ಅಂತ. ಅಲ್ಲ, ಇದಕ್ಕೆಲ್ಲ ಮೀರಿ ನಾವು ಕೆಲಸ ಮಾಡಬೇಕಾಗ್ತದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಈಗಾಗಲೇ ಏನು ಮಾಧ್ಯಮಗಳು ಹೇಳ್ತಾ ಇರೋ ರೀತಿಯಲ್ಲಿ, ಸರ್ವೆಗಳು ಹೇಳ್ತಾ ಇರೋ ರೀತಿಯಲ್ಲಿ ಕೇಂದ್ರದಲ್ಲಿ ಸರ್ಕಾರನೇ ಬರೋದಿಲ್ಲ, ನಿಮ್ಮದು UPA 3 ಬರೋಲ್ಲ ಅಂತಕ್ಕಂಥ ಈಗ ಚರ್ಚೆಗಳಾಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ನೋಡುವಾಗ ಕಾಂಗ್ರೆಸ್ಸಿಗೆ ಖಂಡಿತವಾಗಿ ಇವತ್ತು ಹೆಚ್ಚಿನ ಶಕ್ತಿ ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾನು ಒಬ್ಬ ಶಿಸ್ತಿನ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನನ್ನ ಕರ್ತವ್ಯ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಅವಶ್ಯಕತೆ ಇದೆ. ಈಗ ಮನೆ ಕಟ್ಟಿದಿರಿ, ಸಮಾನವಾಗಿ ಸಿದ್ದರಾಮಯ್ಯ, ಪರಮೇಶ್ವರ್ ಇಬ್ಬರು ನೇತೃತ್ವದ ಚುನಾವಣೆಗೆ ಹೋದ್ರಿ. ತಾವು ಸೋತಿರೋ ಅನ್ನೋ ಕಾರಣಕ್ಕಾಗಿ ಆ ಮನೆ ಒಳಗೆ ಇರೋಕ್ಕೆ ಅವಕಾಶ ಇಲ್ಲ. ರಾಜಕಾರಣ ಅಂತಂದರೆ ಸನ್ಯಾಸಿ ಅಲ್ಲ. ಸೊ ಆಡಳಿತ ಅಂದಾಗ ಎಲ್ಲರೂ ಕೂಡ ಸಮಾನವಾಗಿ ಊಟ ಮಾಡಬೇಕಲ್ವಾ? ಸೊ ಆ ಅಧಿಕಾರದ ಹಂಚಿಕೆಯಲ್ಲಿ ಪರಮೇಶ್ವರರು ಹೊರಗಿರ್ತಾರೆ. ಹಾಗಾಗಿ ನಾನು ಚುನಾವಣೆ ಈ ಸಲ ಯಾಕೆ ಅಷ್ಟೊಂದು ಆಸಕ್ತಿ ತೋರಲಿ ಅನ್ನೋಂಥ ಭಾವನೆ ಬಂದಿದೆ ಅನ್ನೋಂಥ ಮಾತು. ಅಲ್ಲ, ಆ ಭಾವನೆ ನನಗೇನು ಬಂದಿಲ್ಲ. ಯಾಕೆಂದರೆ ನಿಜವಾಗೂ ನಾನು ಕೂಡ ಗೆದ್ದಿದ್ದರೆ ಸರ್ಕಾರದ ಒಳಗಡೆ ಇರ್ಬೋದಾಗಿತ್ತು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈಕ್ವೇಷನ್ಸ್ ಆಗ್ಬೋದಾಗಿತ್ತು. ಆದರೆ ಇವತ್ತು ನನ್ನ ಸೋಲು ಅನೇಕ ಬದಲಾವಣೆಗಳನ್ನು ತಂದಿರ್ಬೋದು. ನನಗೆ ವೈಯಕ್ತಿಕವಾಗೂ ಆಗಿರ್ಬೋದು, ಪಕ್ಷದಲ್ಲೂ ಆಗಿರ್ಬೋದು. ಆದರೆ ಇದನ್ನೆಲ್ಲ ಕೆಲವು ಸಂದರ್ಭದಲ್ಲಿ ಸಹಿಸ್ಕೊಂಡು ಹೋಗಬೇಕಾಗ್ತದೆ. ಅಂದರೆ ಈಗ ಸಹಿಸ್ಕೊಂಡೇ ಇದ್ದೀರಿ ಅಂತ? ಖಂಡಿತವಾಗಿ. ಯಾಕೆಂದರೆ ಪಕ್ಷದ ಹಿತದೃಷ್ಟಿಯಿಂದ ನನ್ನ ವೈಯಕ್ತಿಕ ಪ್ರತಿಷ್ಠೆಯನ್ನು ಬಿಟ್ಟು ನಾನು ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದೇನೆ ಮತ್ತು ಪಕ್ಷವನ್ನು ಕೂಡ ನಡೆಸ್ತಾ ಇದ್ದೇನೆ. ವೈಯಕ್ತಿಕ ಪ್ರತಿಷ್ಠೆ ಬರೋದಲ್ಲ. ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 7 ಸ್ಥಾನ ಗೆದ್ದಿದ್ರೆ, ಬೈ ಎಲೆಕ್ಷನ್ 2 ಸೀಟ್ ಗೆದ್ದಿದ್ರೆ. ಸೊ ಈಗಲೂ ಕೂಡ ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕವನ್ನು ಟಾರ್ಗೆಟ್ ಮಾಡಿದೆ. ನಿಮ್ಮ ಅಕ್ಕಪಕ್ಕ ರಾಜ್ಯಗಳು ನೋಡಿದ್ರೆ ಕಾಂಗ್ರೆಸ್ ಅಂತ ಹೇಳ್ಕೊಳ್ಳುವಂಥ ನಿರೀಕ್ಷೆ ಇಲ್ಲ. ಇಲ್ಲಿ ಮತ್ತು ಪರಮೇಶ್ವರ್ ಹೆಗಲ ಮೇಲೆ ಅವ್ರು ಜವಾಬ್ದಾರಿ ಕೊಡ್ತಾರೆ, ಸಿದ್ದರಾಮಯ್ಯ ಹೆಗಲ ಮೇಲೆ ಜವಾಬ್ದಾರಿ ಕೊಡ್ತಾರೆ. ಕರ್ನಾಟಕದಲ್ಲಿ ನೀವು ಸಾಯ್ತಿರೋ ಹುಡ್ತಿರೋ ಗೊತ್ತಿಲ್ಲ, ಹೆಚ್ಚಿನ ಸ್ಥಾನ ಗೆಲ್ಲಿಸಿ ಅಂತ ಹೇಳಿದಾಗ ನಿಮ್ಮಲ್ಲಿ ಈಗಲೂ ಕೂಡ ಟಿಕೆಟ್ ಫೈನಲೈಸ್ ಆಗಿಲ್ಲ. ಹಿಂದೆ ಸಿದ್ದರಾಮಯ್ಯ, ಪರಮೇಶ್ವರ್ ಹಂಚಿಕೊಂಡಿದ್ರು ಸೀಟ್ಗಳನ್ನು, ಅಂದರೆ ಹಂಚಿಕೆಯ ವಿಚಾರದಲ್ಲಿ ಅಧಿಕಾರ ನಿಮ್ಗೆ ಕೊಟ್ಟಿದ್ರು. ಈಗ ಅಂಥ ಅಧಿಕಾರ ಇದೆಯಾ? ರಾಜ್ಯದಲ್ಲಿ ನಡೀತಕ್ಕಂಥ ರಾಜಕೀಯವೇ ಬೇರೆ, ನಾವು ರಾಷ್ಟ್ರಮಟ್ಟದ ರಾಜಕಾರಣನೇ ಬೇರೆ. ಸ್ವಾಭಾವಿಕವಾಗಿ ರಾಜ್ಯದ ರಾಜಕಾರಣಕ್ಕೆ ಜವಾಬ್ದಾರಿಯನ್ನು ರಾಜ್ಯದ ನಾಯಕರಿಗೆ ಕೊಡ್ತಾರೆ. ರಾಷ್ಟ್ರೀಯ ರಾಜಕಾರಣ ಆಗುವಂಥ ಸಂದರ್ಭದಲ್ಲಿ ತೀರ್ಮಾನಗಳು ಸ್ವಾಭಾವಿಕವಾಗಿ ನಮ್ಮ ವರಿಷ್ಠರಿಂದ ಆಗಬೇಕಾದಂಥದ್ದು. ಆ ಪ್ರಕ್ರಿಯೆನೇ ಇವತ್ತು ಕೂಡ ಆಗ್ತಾಯಿದೆ. ಇದೇನು ಹೊಸದೇನಲ್ಲ. ಇದು
ಹೊಸದಾಗಿ ಏನೋ ಈಗ ಮಾಡಿದ್ದಾರಪ್ಪ, ನಮ್ಮಿಬ್ಬರಿಗೂ ಜವಾಬ್ದಾರಿ ಕೊಡ್ತಾ ಇಲ್ಲ, ಅಥವಾ ನಾವಿಬ್ಬರನ್ನ ನಾವು ಹೇಳಿದವರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಅನ್ನುವಂಥ ಮಾತೇ ಬರೋದಿಲ್ಲ. ಸೊ ನೀವು ಹೇಳಿದ ಇವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು, ಇವ್ರಿಗೆ ಕೊಟ್ಟರೆ ಸೋಲ್ತಾರೆ ಅನ್ನೋಂಥ ಅಭಿಪ್ರಾಯ ಹೇಳಿದ್ರೆ ಖಂಡಿತವಾಗಿ. ಯಾಕೆಂದರೆ ಇಲ್ಲಿ ನಾವು ಪ್ರದೇಶ ಎಲೆಕ್ಷನ್ ಕಮಿಟಿ ಇದೆ. ಪ್ರದೇಶ ಎಲೆಕ್ಷನ್ ಕಮಿಟಿಯಲ್ಲಿ ಅದು ಎಲ್ಲ ಹಿರಿಯ ನಾಯಕರು ಇರ್ತಾರೆ. ನಾವು ಯಾವ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಯಾವ ಕಾರಣಕ್ಕೆ ಗೆದ್ದಿದ್ದಾರೆ, ಹೇಗೆ ಗೆದ್ದಿದ್ದಾರೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಅದನ್ನೇ ನಾವು ವರಿಷ್ಠರಿಗೆ ನಮ್ಮ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಹೇಳ್ತೀವಿ ಮತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲೂ ಕೂಡ ಹೇಳ್ತೀವಿ. ಸೊ ಹಾಗಾದ್ರೆ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗೋದು ಅದೊಂದು ರೀತಿ ಗಜಪ್ರಸವ. ಕಾಂಗ್ರೆಸ್ನಲ್ಲಿ ಯಾರಾದರೂ ಟಿಕೆಟ್ ತೊಗೊಂಡು ಹೊರಗೆ ಬರ್ತಾರೆ ಅಂತಂದರೆ ಅದೊಂದು ಯುದ್ಧ ಮಾಡಿ ಬೆವರು ಹರಿಸಿ ಹೊರಗೆ ಬಂದಂಗೆ ಅದು. ಇಲ್ಲ, ಕಾಂಗ್ರೆಸ್ಸಿನ ವಿಶೇಷ ಏನು ಅಂತ ಹೇಳಿದರೆ ಭಾಳ ಸುಲಭನಾಗಿ ಎಲ್ಲೋ ಟಿಕೆಟ್ ತೊಗೊಂಡು ಬಂದೆ ಅನ್ನೋದು ಆಗೋದಿಲ್ಲ. ಕೆಲವೊಂದು ಎಕ್ಸೆಪ್ಷನ್ಸು ಇರ್ತವೆ. ಯಾಕೆಂದರೆ ನಾವು ಇತ್ತೀಚಿನ ರಾಜಕಾರಣದಲ್ಲಿ ನಾವು ನೋಡಿದಾಗೆ ಕಾಂಗ್ರೆಸ್ನಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಕ್ಕಂಥದ್ದು ಯಾವುದೋ ಒಂದು ಕಾರಣಕ್ಕಾಗಿ ಅವರು ತೀರ್ಮಾನ ಮಾಡ್ತಕ್ಕಂಥದ್ದನ್ನು ನೋಡಿದ್ದೇವೆ ನಾವು. ಇದು ಹೊಸದಾಗೇನು ಆಗೋದಿಲ್ಲ. ಆದರೆ ಹೆಚ್ಚಿನ ಅಂಶ ನಾವು ಯಾರನ್ನು ಸಲಹೆ ಮಾಡ್ತೀವಿ, ಪ್ರದೇಶ ಎಲೆಕ್ಷನ್ ಕಮಿಟಿ ಯಾರಿಗೆ ರೆಕಮೆಂಡ್ ಮಾಡ್ತಾರೆ, ಹೆಚ್ಚಿನ ಅಂಶ ಅವರಿಗೆ ಎಷ್ಟು ದಿನಗಳ ಒಳಗಡೆ 28 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗುತ್ತೆ? ಎಷ್ಟು ಕ್ಷೇತ್ರದ್ದು? ನಾಳೆ ಈಗಾಗಲೇ ಹೆಚ್ಚು ಕಡಿಮೆ ನಮ್ಮಲ್ಲಿ ಅರ್ಧ ಭಾಗ ತೀರ್ಮಾನಗಳು ಆಗೋಗಿದ್ದಾವೆ. ನಾಳೆ 7ನೇ ತಾರೀಕು, ನಾಳೆ 12:15 ಗಂಟೆಗೆ ನಮಗೆ ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಚರ್ಚೆ ಇದೆ. ಅದಾದಮೇಲೆ ನಮ್ಮದು ಕೆಲಸ ಮುಗೀತು, ಅವರು ಪ್ರಕಟಣೆ ಮಾಡಬೇಕು. 28 ಆಗುತ್ತಾ? ಹೌದು, 28ಕ್ಕೂ ಪ್ರಕಟಣೆ. ಯಾವ ಪೆಂಡೆ ಅಂದರೆ ಒಂದು ಕಡೆ ಸಿದ್ದರಾಮಯ್ಯನವರು ಸಪೋರ್ಟ್ ಮಾಡುವಂಥವ್ರು, ಇನ್ನೊಂದು ಕಡೆ ನಾವು ಅಂದರೆ ಜನತಾ ಪರಿವಾರದ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್. ಅದನ್ನ ನಾನು ನೇರವಾಗಿ ಹೇಳಿಲ್ಲ, ನೀವು ಹೇಳ್ತಾ ಇದ್ದೀರಿ. ಆ ಭಾವನೆಗಳು ಖಂಡಿತವಾಗಿ ಬಂದಿಲ್ಲ. ಮೂಲ ನಿವಾಸಿಗಳು ಮತ್ತು ವಲಸೆಗಾರರು ಆ ಭಾವನೆಗಳು ಬಂದಿಲ್ಲ. ಕಾಂಗ್ರೆಸ್ನಲ್ಲಿ ಒಂದು ಸಾರಿ ಕಾಂಗ್ರೆಸ್ಸಿಗೆ ಸೇರಿಕೊಂಡ ಮೇಲೆ ಅವರನ್ನು ಆ ಭಾವನೆಯಿಂದ ನೋಡೋದೇ ಇಲ್ಲ. ನೋಡೋಂಗಿದ್ದಿದ್ರೆ ಅಧಿಕಾರಿಗಳೇ ಕೊಡೋದಿಲ್ಲ, ತಮಗೆ ಗೊತ್ತಿದೆ. ಆದ್ದರಿಂದ ಆ ಪ್ರಶ್ನೆ ಬರೋದಿಲ್ಲ. ನಾವಿಬ್ಬರೂ ಕೂಡ ಒಂದು ವೇಳೆ ಅವರೊಬ್ಬರನ್ನ ಹೇಳ್ಬೋದು, ನಾವೊಬ್ಬರನ್ನ ಹೇಳ್ಬೋದು. ಅಂತಿಮವಾಗಿ ಯಾರು ಗೆದ್ದಿದ್ದಾರೆ ಅಂತೇಳಿ ಹೆಚ್ಚು ನಮಗೆ ಮಾಹಿತಿಗಳು ಮತ್ತೊಂದು ಸಿಗ್ತದೆ. ಕಾರ್ಯಕರ್ತರು ಆ ಸ್ಥಳೀಯ ಅದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಪರಮೇಶ್ವರ್ ಅವರೇ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು ಯಾರನ್ನ ರೆಕಮೆಂಡ್ ಮಾಡ್ತಾರೆ, ನೀವು ಯಾರು ರೆಕಮೆಂಡ್ ಮಾಡ್ತೀರಿ? ದೇರ್ ಇಸ್ ಎ ಡಿಫರೆನ್ಸ್ ಆಫ್ ಒಪಿನಿಯನ್. ಇಸ್ ಇಟ್ ಟ್ರೂ? ಇಲ್ಲ, ನಮ್ಮಿಬ್ಬರಿಗಿನ್ನ ಹೆಚ್ಚಾಗಿ ಪ್ರದೇಶ ಎಲೆಕ್ಷನ್ ಕಮಿಟಿ ರೆಕಮೆಂಡ್ ಮಾಡುತ್ತೆ. ಕಮಿಟಿ ಏನು ತೀರ್ಮಾನ ಮಾಡುತ್ತೆ, ಆ ಕಮಿಟಿ ಈಗ ನಾವು ಯಾರ್ಯಾರು ಅಪ್ಲಿಕೆಂಟ್ಸ್ ಇದ್ದರು ಅದನ್ನು ನಾವು ಸ್ಕ್ರೀನಿಂಗ್ ಕಮಿಟಿ ಮುಂದೆ ತೆಗೆದುಕೊಂಡು ಹೋಗಿ ಪ್ರದೇಶ ಎಲೆಕ್ಷನ್ ಕಮಿಟಿ ಮುಂದೆ ಇಟ್ಟಿದ್ದೋ ನಾವು. ಅವರು ಇನ್ ದೇರ್ ವಿಸ್ಡಮ್ ದೇ ಸೆಲೆಕ್ಟೆಡ್ 2 names 3 names ಮಾಡಿದ್ದಾರೆ. ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ನಾಳೆ ಆಗ್ತಕ್ಕಂಥ. ಬಟ್ ಈಗ ಕೆಲವು ಕಡೆ ಒಂದೇ ಹೆಸರು ಬಂದಿದ್ದಾಗ ಕೂಡ ಇಲ್ಲಿ ನಿಮ್ಮ ಹಂತದಲ್ಲಿ ಇನ್ನೊಂದೆರಡು ಹೆಸರುಗಳು ಸೇರ್ಕೊಂಡು ಡೆಲ್ಲಿಗೆ ಹೋದವು ಅಂಥೇಳಿ ಅದರ ರಿಸಲ್ಟ್ ಪ್ರೈಮರೀಸ್ ಬಂದಿದ್ದು ಅಂತ. ಇಲ್ಲ, ಆ ರೀತಿ ಯಾವುದೂ ಆಗಲಿಲ್ಲ. ಸ್ಪೆಸಿಫಿಕಲಿ ಅಬೌಟ್ ದಕ್ಷಿಣ ಕನ್ನಡ. ಇಲ್ಲ, ಆ ರೀತಿ ಯಾವುದೂ ಆಗಲಿಲ್ಲ. ಯಾಕೆಂದ್ರೆ ನಮಗೆ ಇದನ್ನ ತೀರ್ಮಾನ ಮಾಡಿದ್ದು ಸೆಂಟ್ರಲ್ ಬೆಂಗಳೂರು ನಾರ್ತು ಮತ್ತು ದಕ್ಷಿಣ ಕನ್ನಡ ಇದು ಪ್ರೈಮರಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದು ನಮ್ಮನ್ನು ಯಾರನ್ನೂ ಕೇಳಲೇ ಇಲ್ಲ. ಅವರು ಅಲ್ಲಿ 15 ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಬೇಕು, ಪೈಲಟ್ ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ ಅವರು ಅಲ್ಲಿ ತೀರ್ಮಾನ ಮಾಡಿದ್ರೆ ವಿನ ಇದು ಇವತ್ತಿಗೂ ಕೂಡ ನಾವು ಕಳಿಸಿದ ಹೆಸರುಗಳೇ ಇದ್ದಾವೆ. ಪರಮೇಶ್ವರ್, ನನಗೊಂದು ಮಾಹಿತಿ, ಖಚಿತ ಮಾಹಿತಿ ಇದೆ. ಹರ್ಷ ಮೊಯ್ಲಿ ಅವರ ಹೆಸರು ಈ ರೀತಿ ಸೇರಿಸಿದ್ರ ಬಗ್ಗೆ ತಮಗೆ ಸಮಾಧಾನ ಇರಲಿಲ್ಲ, ಅಸಮಾಧಾನ ಇತ್ತು ಅನ್ನುವಂಥದ್ದು? ಅಲ್ಲ, ಸೇರಿಸುವಂಥ ಪ್ರಶ್ನೆ ಇಲ್ಲ. ಅಲ್ಲಿ ನಮಗೆ ಪ್ರೈಮರಿ ಆಗಬೇಕು ಅಂದಾಗ ಅಲ್ಲ ಅದೇ ಸರಿ ಇಲ್ಲ ಅನ್ನೋವಂಥ ನಿಮ್ಮ ಅಭಿಪ್ರಾಯ ಇತ್ತು ಅಂತ ನನಗೆ ಗೊತ್ತಿರೋ ಮಾಹಿತಿ. ಇಲ್ಲ, ಆ ರೀತಿ ಯಾವುದು ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು. ಅಲ್ಲಿ ನಡೀತಕ್ಕಂಥ ವಿದ್ಯಮಾನಗಳೇ ಬೇರೆ. ಜನಾರ್ದನ ಪೂಜಾರಿ ಅಂತವರನ್ನ ಒಂದೇ ಕ್ಯಾಂಡಿಡೇಟ್ ಅಂತ ಹೇಳಿ ನಿಮ್ಮ ಪಕ್ಷದ ಜಿಲ್ಲಾ ಘಟಕ ಹೇಳಿರುವಾಗ ಹರ್ಷ ಮೊಯ್ಲಿ ಅಂತವರು ಮಂಗಳೂರಿಗೆ ಗೊತ್ತೇ ಇಲ್ದಿರೋರು, ಮಂಗಳೂರವ್ರು ಇರ್ಬೋದು, ಮಂಗಳೂರು ಪಕ್ಷಕ್ಕೆ ಗೊತ್ತಿಲ್ಲ, ಸದಸ್ಯರಲ್ಲ, ಪಕ್ಷ ಸಂಘಟನೆಯಲ್ಲಿ ಭಾಗಿಯಾದವರಲ್ಲ, ಅಂಥವ್ರ ಹೆಸರು ಸೇರಿಸಾಗ KPC ಅಧ್ಯಕ್ಷರಾಗಿ ಹೇಗೆ ಒಪ್ಪಿದ್ರಿ? ಅಲ್ಲ, ನಾನು ಸೇರಿಸಿದ ಪ್ರಶ್ನೆ ಇಲ್ಲ. ಇಲ್ಲಿ ಒಂದು ಸಾರಿ ಪ್ರೈಮರಿ ಅಂತ ತೀರ್ಮಾನ ಮಾಡಿದ ಮೇಲೆ ಯಾರು ಬೇಕಾದರೂ ಅರ್ಹತೆ ಇರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ತಾರೆ. ನಾಮಿನೇಷನ್ ರಿಜೆಕ್ಟ್ ಆಯಿತು. ಅದು ಕೂಡ ಒಂದು ಫೇಸ್ ಸೇವಿಂಗ್ ಎಕ್ಸರ್ಸೈಸ್ ಅಂತ. ಮುಖ ಉಳಿಸುವ ಮೊಯ್ಲಿ ಅವರು ತಮ್ಮ ಮುಖವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದ್ದ ಅನ್ನೋ ಒಂದು ಅನುಮಾನ. ಇಲ್ಲ, ಆ ರೀತಿ ಬೇಕು ಅಂತ ರಿಜೆಕ್ಟ್ ಆಗೋ ಹಾಗೆ ಮಾಡ್ಕೊಂಡು. ಅಲ್ಲಿ ನಮಗೆ ಕೆಲವು ಕ್ರೈಟೀರಿಯಾಗಳು ಇದ್ದಾವೆ ಎಲಿಜಿಬಿಲಿಟಿಗೆ. ಬಟ್ ಆ ಥರ ಅಪ್ಲೈ ಮಾಡೋರಿಗೆ ಕ್ರೈಟೀರಿಯಾಗಳು ಗೊತ್ತಿರೋದಿಲ್ವಾ ಸರ್? ಯಾರಿಗೆ? ಈಗ ಹರ್ಷ ಮೊಯ್ಲಿ ನಾನು ಕ್ಯಾಂಡಿಡೇಟ್ ಅಂತಂದಾಗ ರಾಹುಲ್ ಗಾಂಧಿ ಅವರಿಗೆ ಏನಾಗಿದೆ ಅಂದರೆ ಮೊದಲನೇ ಬಾರಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ
ಕೇಂದ್ರದಿಂದ ಬಂದಂಥ ಅಬ್ಸರ್ವರ್ಸ್ಗಳು ಆ ಕ್ರೈಟೀರಿಯಾಗಳನ್ನ, ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನ ಎಲ್ಲವನ್ನು ಕೂಡ ಆ ಕ್ಯಾಂಡಿಡೇಟಿಗೆ ತಿಳಿಸೋದಕ್ಕೆ ಮೊದಲೇ ಇವರು ನಾನು ನಿಂತ್ಕೋಬೇಕು ತಯಾರಾಗಿಬಿಟ್ಟಿದ್ದಾರೆ. ಸೊ ತಮ್ಮ ಆ ಕ್ರೈಟೀರಿಯಾಗಳನ್ನ ತಮ್ಮ ಮಗನಿಗೆ ಅರ್ಥ ಮಾಡಿಸದೇ ಇರೋದು ಮೊಯ್ಲಿಯವರ ವೈಫಲ್ಯ, ಅಥವಾ ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ತಮ್ಮ ವೈಫಲ್ಯನೂ ಇರಬಹುದೇನೋ. ಇರ್ಬೋದು, ಅದು ಅವ್ರು ನಮಗೆ ಬಂದಿದ್ದು ಈಗ ಶೆಡ್ಯೂಲ್ ಬಂದ ಮೇಲೆ ನಮಗೆ ಬಂದಿರೋದು ಅದೆಲ್ಲ. ಶೆಡ್ಯೂಲಿಗೆ ಬಂದಾಗ ಮುಂಚೆ ಮೊದಲೇ ನಮಗೂ ಗೊತ್ತಿರಲ್ಲ. ವಿ ಆರ್ ನಾಟ್ ಇನ್ವಾಲ್ವ್ಡ್, PCC ಇಸ್ ನಾಟ್ ಇನ್ವಾಲ್ವ್ಡ್. ಅಲ್ಲ, ಅದರಲ್ಲಿ ಇರುವ ಇಶ್ಯೂ ಅಂದರೆ ಜಾಫರ್ ಶರೀಫ್ ಅಂತ ನಾಯಕರು, ಜನಾರ್ದನ್ ಪೂಜಾರಿ ಅಂತ ನಾಯಕರು, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಇಬ್ಬರು ಕೂಡ ತಮ್ಮ ಜೀವವನ್ನು ತೆಗೆದಿದ್ದಾರೆ. ಅಂಥವ್ರನ್ನ ಹ್ಯುಮಿಲಿಯೇಷನ್ ಒಂದು ಸ್ಥಿತಿಗೆ ನೀವು ಹೊಸ ರಕ್ತವನ್ನು ತರ್ತೀವಿ ಅನ್ನುವ ಹೆಸರಿನಲ್ಲಿ ಅವರಿಬ್ಬರು ನಾಯಕರಿಗೆ ಪಕ್ಷಕ್ಕೆ ದುಡ್ದವರು, ಇದು ಕೃತಜ್ಞತೆಯ ಪರಮಾವಧಿ ಅಂತ ತಮ್ಗನ್ಸಲ್ಲ. ಬಿಟ್ರೆ ನಿಮ್ಗೆ ಟಿಕೆಟ್ ಕೊಡಲ್ಲ ಅಂತ ಹೇಳ್ಬಿಡೋದು ಒಳ್ಳೇದು, ಹೇಳ್ಬಿಡೋದು ಒಳ್ಳೇದಾಗಿತ್ತು. ಜಾಫರ್ ಶರೀಫ್ ಬಗ್ಗೆ ಮತ್ತು ಜನಾರ್ದನ್ ಪೂಜಾರಿ ಅವ್ರ ಬಗ್ಗೆ ನನಗೊಬ್ಬನಿಗೆ ಅಲ್ಲ, ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ರಿಗೂ ಗೌರವ ಇದೆ. ಇವ್ರಿಗೆ ತೊಂದರೆ ಮಾಡಬೇಕು, ಅವ್ರಿಗೆ ತೊಂದರೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಲ್ಲ ಇದು. ಆಕಸ್ಮಿಕವಾಗಿ ದಕ್ಷಿಣ ಕನ್ನಡ ಬಂದಿದೆ, ಆಕಸ್ಮಿಕವಾಗಿ ಬೆಂಗಳೂರು ನಾರ್ತ್ ಬಂದಿದೆ ವಿನಃ ಇವರಿಗೋಸ್ಕರ ಮಾಡಬೇಕು ಅಂತ ಮಾಡಿದ್ದಲ್ಲ. ಬಟ್ ಈಗ ಪಕ್ಷದ ಹಿರಿಯರ ಬಗ್ಗೆ ಮಾತಾಡ್ತಿದ್ರಲ್ಲ, ಇನ್ನೊಂದು ವಿಚಾರ ಬರುತ್ತೆ. ಬೆಂಗಳೂರು ಬಗ್ಗೆನೇ ಮಾತಾಡುವಾಗ ಬೆಂಗಳೂರಿನ ಒಂದು ಕ್ಷೇತ್ರಕ್ಕೆ ಪಕ್ಷಕ್ಕೆ ಸೇರಿಲ್ಲದೆ ಇರೋರು ಕ್ಯಾಂಡಿಡೇಟ್ ಅಂತ ಬಂದು ಪ್ರಚಾರ ಶುರು ಮಾಡ್ಕೊಂಡ್ಬಿಡ್ತಾರೆ. ನಂದನ್ ನಿಲೇಕಣಿಯವರು ಅವ್ರ ಪಕ್ಷ, ನನ್ನ ಮಾಹಿತಿ ಪ್ರಕಾರ ಅವ್ರ ಪಕ್ಷಕ್ಕೆ ಸೇರಿಲ್ಲ. ನಾಳೆ ಶನಿವಾರ ನನ್ನ ಪ್ರಕಾರ ಅನಂತ ಹೇಳೋರ ಪ್ರಕಾರ ಕ್ಯಾಂಡಿಡೇಟ್ ನಂದನ್ ನಿಲೇಕಣಿ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಪ್ರಚಾರ ಮಾಡ್ತಾ ಇರೋದೇ ಪಕ್ಷ ವಿರೋಧಿ ಅಲ್ಲ. ಈಗ ಅವರನ್ನು ಕೆಲವು ಎಕ್ಸೆಪ್ಷನ್ಸನ್ನು ನಾವು ಮಾಡ್ತೇವೆ. ನಾನು ಅದಕ್ಕೆ ಮೊದಲೇ ಹೇಳಿದೆ, ನಾನು ಕೆಲವು ಎಕ್ಸೆಪ್ಷನ್ಸನ್ನು ಕೇಂದ್ರದಲ್ಲೇ ತೀರ್ಮಾನ ತಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ. ನಮ್ಮ ಸಂವಿಧಾನದ ಪ್ರಕಾರ ಅವ್ರೀಗ ಈಗ ಸೇರ್ಕೊಳ್ತಾರೆ, ಅದರಲ್ಲಿ ಏನು ತೊಂದರೆ ಏನಿಲ್ಲ, ಸೇರ್ಕೊಳ್ತಾರೆ. ಕೆಲವು ಸಂದರ್ಭದಲ್ಲಿ ಪಕ್ಷ ಲೇಟಾಗಿ ಸೇರ್ತಾರೆ, ಮೊದಲು ಸೇರ್ತಾರೆ. ಈಗ ಅವರು ಕ್ಯಾಂಡಿಡೇಟ್ ಅನೌನ್ಸ್ ಆಗೋದಕ್ಕೆ ಮುಂಚೆ ಸೇರ್ತಾರೆ. ದೇರ್ ಆರ್ ಸಮ್ ಬ್ಲೂ ಐಡ್ ಬಾಯ್ಸ್ ಇನ್ ಕಾಂಗ್ರೆಸ್, ಹಿ ಈಸ್ ಒನ್ ಆಫ್ ದೆಮ್. ಬ್ಲೂ ಐಡ್ ಅಂತ ಅಲ್ಲ, ಇಡೀ ದೇಶದಲ್ಲಿ ಅವರು ಒಂದು ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರು. ಆಧಾರ್ ಕಾರ್ಯಕ್ರಮದಲ್ಲಿ ನಮ್ಮ ಮೇಲೆ ಒಂದು ಆಪಾದನೆ ಕೂಡ ಯಾವಾಗಲೂ ಇದೆ. ಒಂದು ವರ್ಗದ ಜನ ನಿಮ್ಮ ಜೊತೆ ಬರೋದೇ ಇಲ್ಲ, ಕಾರ್ಪೊರೇಟ್ ವರ್ಲ್ಡ್ನವರು ನಿಮ್ಮ ಜೊತೆ ಬರೋದೇ ಇಲ್ಲ, ಅಥವಾ ಕಲಿತವರು ದೊಡ್ಡ ದೊಡ್ಡ ವಿದ್ಯಾವಂತರುಗಳು ಇವರೆಲ್ಲ ಬರೋದೇ ಇಲ್ಲ ಕಾಂಗ್ರೆಸ್ಗೆ ಅನ್ನುವಂಥ ಆಪಾದನೆ ನಮ್ಮ ಮೇಲೆ ಸ್ವಾಭಾವಿಕವಾಗಿ ಇದೆ. ಆದರೆ ಅದನ್ನು ಕೂಡ ನಾವು ಈ ಬಾರಿ ಬದಲಾಯಿಸಬೇಕಲ್ಲ. ಈ ಕಾರ್ಪೊರೇಟ್ ವರ್ಲ್ಡ್ ಇಂದ ನಾವು ಯಾಕೆ ದೂರ ಇರಬೇಕು? ಕಾಂಗ್ರೆಸ್ ಪಕ್ಷಕ್ಕೆ ಬಂದವರಲ್ಲ, ಆ ಒಂದು ಸಂಸ್ಥೆಗೆ ತಾವು ತಮ್ಮ ಸರ್ಕಾರ ತಂದಿರತಕ್ಕಂಥದ್ದು ಹೊರತಾಗಿ ನಂದನ್ ಕಡೆ ಕಾಂಗ್ರೆಸ್ ಸಿದ್ಧಾಂತ ನಂಬಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ನಂಬಿ ಬಂದಂಥವ್ರಲ್ಲ ಅವರು. ಯಾರು ಕಾಂಗ್ರೆಸ್ಸಿಗೆ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ, ಯಾರು ಈ ದೇಶಕ್ಕೆ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ, ಅವರು ಸ್ವಾಭಾವಿಕವಾಗಿ ಒಂದು ಹಂತದಲ್ಲಿ ಅವರನ್ನು ಜನ ಬಯಸ್ತಾರೆ. ಪೊಲಿಟಿಕಲಿ ಈ ಹೇರಿಕೆ ಏನಿದೆ, ಹೈಕಮಾಂಡ್ನಿಂದ ಒಬ್ಬ ಕ್ಯಾಂಡಿಡೇಟ್ನ ಕರ್ಕೊಂಬಂದು ಇವ್ರು ನಿಮ್ಮ ಕ್ಯಾಂಡಿಡೇಟ್ ಕೆಲಸ ಮಾಡ್ರಿ ಅಂತ ಹೇಳೋ ಹೇರಿಕೆ ಏನಿದೆ, ಇದು ರೈಟ್ ಇಲ್ಲ. ಆ ರೀತಿ ಅಲ್ಲ, ನಾವು ಕ್ಯಾಡರ್ನಲ್ಲಿ ಕೂಡ ಚರ್ಚೆ ಮಾಡಿದ್ದೇವೆ. ಸಮಸ್ಯೆ ಪರಮೇಶ್ವರ್ ಅವರೇ, ನೀವು ಅವ್ರ ಆಯ್ಕೆಗೆ ಅನುಸರಿಸಿರುವ ಮಾನದಂಡ ಯಾವುದು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದಾಗಿ ಸಾಮಾನ್ಯ ಜನ ಸಮುದಾಯದ ಜೊತೆ ಅವರಿಗೆ ಸಂವಹನ ನಡೆಸಕ್ಕೆ ಭಾಷೆ ಪ್ರಾಬ್ಲಮ್ ಬೇರೆ ಇದೆ. ಈ ಕನ್ನಡ ಕಲಿತಿದ್ದಾರೆ, ನೀವೆಲ್ಲ ಕಲಿಸ್ತಾ ಇದ್ದೀರಲ್ಲ, ಗೊತ್ತಿಲ್ಲ ನನಗೆ ಕನ್ನಡ ಕಲಿಸ್ತಾ ಇದ್ದಾರೆ ಅಂದರೆ ನಾನು ಭಾಷೆಯನ್ನು ಆ ವಿಚಾರದಲ್ಲಿ ಹೇಳ್ತಾ ಇಲ್ಲ. ಒಬ್ಬ ಸಾಮಾನ್ಯನ ಜೊತೆ ಅವನ ಭಾಷೆಯಲ್ಲಿ ಒಬ್ಬ ರಾಜಕಾರಣಿ ಆದವನು ಮಾತಾಡಬೇಕಾಗತ್ತೆ, ಮೊದಲನೇದಾದ ಪ್ರಾಬ್ಲಮ್. ಜನಸಂಪರ್ಕ ಅವ್ರಿಗೆ ಎಷ್ಟರ ಮಟ್ಟಿಗಿದೆ ಅನ್ನೋದು ನನಗೆ ಅನುಮಾನಗಳಿದೆ. ಸೊ ನೀವು ಯಾವ ಮಾನದಂಡದ ಮೇಲೆ ಇದಕ್ಕಿದ್ದಾಗ ಅವ್ರು ದೊಡ್ಡವರು ಅಂತ ಆಯ್ಕೆ ಮಾಡಿದ್ರೆ ಅನ್ನೋದು ಗುಮಾನಿ. ನನಗೆ ಭಾಷೆ ಬಗ್ಗೆ ನನಗೆ ಯಾರೋ ಮೊನ್ನೆ ಡೆಲ್ಲಿಯಲ್ಲಿ ಹೇಳ್ತಾ ಇದ್ರು, ಪಟ್ನಾಯಕ್ ಅವರು ಒರಿಸ್ಸಾ ಬರೋದೇ ಇಲ್ಲ, ಅವರಿಗೆ ಒರಿಯಾ ಬರೋದೇ ಇಲ್ಲ, ಅವರಿಗೆ ಬರೋದೇ ಇಲ್ಲ ಅಂತೆ. ಅವರು ಬರೀ ಇಂಗ್ಲೀಷ್ನಲ್ಲಿ ಅಥವಾ ಹಿಂದಿನಲ್ಲಿ ಮಾತಾಡ್ತಾರೆ, ಒರಿಯಾ ಬರೋದೇ ಇಲ್ಲ ಅಂತ. ಸೊ ಭಾಷೆ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನನಗೆ ತಿಳಿದಾಗೆ ಕನ್ನಡದಲ್ಲಿ ನಮ್ಮ ಹತ್ರ ಎಲ್ಲ ಕನ್ನಡದಲ್ಲೇ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಜೊತೆ ಅವ್ರು ಕನೆಕ್ಟ್ ಆಗ್ತಾರ ಅಂತ ನಂದನ್ ಮಾಡ್ತಾರೆ, ಮಾಡಲೇಬೇಕಾಗುತ್ತೆ. ಎಸ್, ನಾನೊಂದು ಬ್ರೇಕ್ ತೊಗೊಳ್ತೀನಿ ಪರಮೇಶ್ವರ್. ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ ಇದೆ. ನೀವೊಂದು ಆಂತರಿಕ ಸಮೀಕ್ಷೆ ಮಾಡಿದಿರಿ ಅಂತೆ, ಹಾಲಿ ಸಂಸದರಲ್ಲಿ 3-4 ಜನ ಸೋಲ್ತಾರೆ ಅಂತ, ಹೌದಾ? ಇಲ್ಲ, ನಾವು ಆ ರೀತಿ ಆಂತರಿಕ ಸರ್ವೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರುಗಳು ಹೇಳ್ತಕ್ಕಂಥದ್ದು ಕೆಲವು ಫ್ಯಾಕ್ಟರ್ಸು, ಅಂದರೆ ಕೆಲವು ನೆಗೆಟಿವ್ ಫ್ಯಾಕ್ಟರ್ಸು ಆ ಕ್ಷೇತ್ರಗಳಲ್ಲಿ ತಿಳಿಸಿದ್ದಾರೆ. ಅದನ್ನು ನಾವು ಸರಿಪಡಿಸ್ಕೊಳ್ಳೋದು. ಸೋಲೋ ಭೀತಿ ಇದೆ ಅನ್ನೋಂಥ ಕ್ಷೇತ್ರಗಳು ನಿಮ್ಮ ಗಮನಕ್ಕೆ ಬಂದಿದ್ದಾವೆ? ಹೌದೌದು, ಖಂಡಿತವಾಗಿ ನಾವು ಅದನ್ನು ಸರಿಪಡಿಸ್ಕೊಂಡು ಗೆದಿಯೋ ಅಂತ ಕೆಲಸ ಮಾಡ್ತೀವಿ. ಎಷ್ಟು ಕ್ಷೇತ್ರಗಳಂತ ರೀತಿ ಸೋಲೋ ಭೀತಿ ಒಂದೆರಡು ಕ್ಷೇತ್ರದಲ್ಲಿ ನಮಗೆ ನಮ್ಮ ಕಾರ್ಯಕರ್ತರು ಹೇಳಿದ್ದಾರೆ. ಅದನ್ನು
ನಾವು ಈಗ ಅವರಿಗೂ ತಿಳಿಸಿದ್ದೀವಿ, ಆ ಕ್ಯಾಂಡಿಡೇಟ್ಗಳಿಗೂ ಕೂಡ ಯಾರು ಸಿಟ್ಟಿಂಗ್ MPs ಇದ್ದಾರೆ ಅವ್ರಿಗೂ ಕೂಡ ತಿಳಿಸಿದ್ದೇವೆ, ಈ ರೀತಿ ಒಂದು ಅಭಿಪ್ರಾಯ ಬರ್ತಾ ಇದೆ, ನೀವು ಇದನ್ನು ಸರಿಪಡಿಸ್ಕೊಳ್ಳಿ. ಹಾಗಾದ್ರೆ ಸೋಲೋ ಭೀತಿ ಇರೋ ಕ್ಷೇತ್ರಗಳಲ್ಲಿ ಅವರೇ ನಿಲ್ಬೇಕನ್ನುವಂಥದ್ದು ಏನಾದರೂ ಬೈಂಡಿಂಗ್ ಇದೆಯಾ ಅಥವಾ ಹೊಸ ಅಭ್ಯರ್ಥಿ ಮಾರ್ಜಿನಲ್ ಅಷ್ಟೇ, ಅಂಥದ್ದೇನು ನಮಗೆ ಸೋಲ್ತಾರೆ ಅಂತ ಹೇಳಿ ದೊಡ್ಡ ವ್ಯತ್ಯಾಸ ಆಗಿ, ಈಗ ನೀವು ಹೇಳ್ದಂಗೆ 10% 15% ಏನೋ ವ್ಯತ್ಯಾಸ ಆಗಿದೆ ಅಂದರೆ ನಾವು ಖಂಡಿತವಾಗಿ ಬದಲಾವಣೆ ಮಾಡ್ತೀವಿ. ಮಾರ್ಜಿನಲ್ಲಿ ಏನಾದರೂ ಕೂಡ ಅವರು ಸೋಲೋ ಚಾನ್ಸ್ ಇದೆ ಅಂದರೆ ಅವ್ರಿಗೆ ನಾವು 100 ಹೋಟೆಲ್ ಸೋಲ್ತಾರೆ ಸೋಲುತ್ತಾನೆ ಅಲ್ಲ, ಅದನ್ನು ಸರಿಪಡಿಸ್ಕೊಳ್ಬೋದಲ್ಲ. ಎಸ್, ಪರಮೇಶ್ವರ್ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಶಶಿಮಠ ಅನಂತಸಿಂಗ್ ಅವರು ಕೂಡ ಅನೇಕ ವಿಷಯಗಳನ್ನು ಇಟ್ಕೊಂಡಿದ್ದಾರೆ, ಆ ಪ್ರಶ್ನೆಗಳು ಕೂಡ ಹೇಳುತ್ತೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.